ಪ್ರಿಯ ವೀಕ್ಷಕರೇ, ನಾವು 1000 ಸಬ್ಸ್ಕ್ರೈಬರ್ಸ್ನ ಗುರಿಯನ್ನು ಹೊಂದಿದ್ದೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಹಕರಿಸಿ. ಅಮೆರಿಕಾದಲ್ಲಿ ಶಿಕ್ಷಣವನ್ನು ಮುಗಿಸಿದ ರೀಟಾಳು ಚೆನ್ನೈಗೆ ಬಂದಿರುತ್ತಾಳೆ. ರೀಟಾಳು ಅಮೆರಿಕಾದಲ್ಲಿ ಓದುತ್ತಿರುವಾಗಲೇ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿರುವ ಆಕೆಯ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರುತ್ತಾಳೆ. ಆ ಸಮಯದಲ್ಲಿ 1-2 ದಿನದ ಮಟ್ಟಿಗೆ ಮಾತ್ರ ರೀಟಾ ತಾಯಿಯ ಅಂತಿಮ ಯಾತ್ರೆಗೆ ಬಂದಿರ್ತಾಳೆ. ಆ ದಿನವೂ ಈಗ ರೀಟಾಳಿಗೆ ನೆನಪು ಆಗುತ್ತದೆ. ಅದೇ ಸಮಯದಲ್ಲಿ ರೀಟಾಳ ತಂದೆ ಜಾನ್ ಬಂದು ತನ್ನ ಮುದ್ದು ಮಗಳನ್ನು ಅಪ್ಪಿಕೊಂಡು ಮುದ್ದಾಡಿ ಏರ್ಪೋರ್ಟ್ನಿಂದ ತಮ್ಮ ಮನೆಗೆ ತಮ್ಮದೇ ಕಾರ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆಗ ರೀಟಾಳಿಗೆ ಅಲ್ಲಿ ಆಶ್ಚರ್ಯವಾಗುತ್ತದೆ. ಏಕೆಂದರೆ ರೀಟಾಳ ತಂದೆ ಮೊದಲಿದ್ದ ಆ ಮನೆಯಲ್ಲಿ ಇರಲಿಲ್ಲ. ಯಾಕೆ ನೀವು ಬೇರೆ ಮನೆ ಮಾಡಿದ್ದೀರಾ ಅಪ್ಪ ಎಂದು ಕೇಳ್ತಾಳೆ. ಆಗ ಜಾನ್, ನಿಮ್ಮ ಅಮ್ಮನ ನೆನಪು ನನ್ನನ್ನು ಕಾಡುತ್ತದೆ ಎಂದು ಅಳ್ತಾನೆ. ತಂದೆಯನ್ನು ಸಂತೈಸಿದ ರೀಟಾ ತನ್ನ ಡಿನ್ನರ್ ಮುಗಿಸಿಕೊಂಡು ರೂಮ್ನಲ್ಲಿ ಮಲಗ್ತಾಳೆ. ಗಾಢ ನಿದ್ರೆಯಲ್ಲಿರುವಾಗ ಯಾರೋ ಹೆಂಗಸಿನ ಕೂಗು, ಅಳುವ ಸದ್ದು ಕೇಳುತ್ತದೆ. ಆಗ ಅವಳು ಎಚ್ಚರಗೊಳ್ಳುತ್ತಾಳೆ. ಇದು ಕನಸು ಎಂದು ಭಾವಿಸಿ ಪುನಃ ಮಲಗ್ತಾಳೆ. ಆದರೂ ಅವಳಿಗೆ ಒಮ್ಮೆ ತನ್ನ ಎದುರು ಯಾರೋ ನಿಂತಂತೆ ಭಾಸವಾಗುತ್ತದೆ. ಮತ್ತೆ ಪುನಃ ಇದೆಲ್ಲ ತನ್ನ ಭ್ರಮೆ ಎಂದು ಕೊಳ್ತಾಳೆ. ಮಾರನೆಯ ದಿನ ತನ್ನ ಮೊದಲಿನ ಮನೆ ಹಾಗೂ ಬಾಲ್ಯದಲ್ಲಿ ತಾಯಿಯೊಂದಿಗಿದ್ದ ನೆನಪುಗಳು ನೆನಪಾಗಿ ಆ ಮನೆಯಲ್ಲಿ ನಾನು 1 ದಿನ ಇರುತ್ತೇನೆ ಅಪ್ಪ ಎಂದು ಕೇಳ್ತಾಳೆ. 1-2 ಬಾರಿ ಯೋಚಿಸಿದ ತಂದೆ ಜಾನ್, ಓಕೆ ಮಗಳೇ, ಜಾಗೃತಿಯಾಗಿ ಇರು, ನನ್ನ ಕಾರ್ನಲ್ಲಿ ನಿನ್ನನ್ನು ಬಿಟ್ಟು ಬರ್ತೀನಿ ಎಂದು ಅಲ್ಲಿಗೆ ಡ್ರಾಪ್ ಮಾಡ್ತಾನೆ. ರೀಟಾ ತುಂಬಾ ದಿನಗಳಿಂದ ಪಾಳು ಬಿದ್ದಿದ್ದ ಆ ಬಂಗಲೆಯೊಳಗೆ ಹೋಗ್ತಾಳೆ. ಪಾಳು ಬಿದ್ದಿದ್ದ ಆ ಬಂಗಲೆಯ ಒಂದು ರೂಮನ್ನು ಅವಳು ವಾಸ ಮಾಡಲು ಯೋಗ್ಯವಾಗಿ ಶುಚಿಗೊಳಿಸುತ್ತಾಳೆ. ರಾತ್ರಿಯ ವೇಳೆ ಮನೆಯಿಂದ ತಂದಿದ್ದ ಊಟದ ಪಾರ್ಸಲ್ ಅನ್ನು ತೆಗೆದು ಊಟವನ್ನು ಮಾಡಲೆಂದು ಕುಳಿತುಕೊಂಡಿರುವಾಗ ಅವಳ ಕಣ್ಣೆದುರಿಗೆ ಯಾರೋ ರಪ್ಪನೆ ಪಾಸ್ ಆಗಿದಂತೆ ಭಾಸವಾಗುತ್ತದೆ. ಏನು, ಅಲ್ಲಿ ಯಾರಿದ್ದೀರಾ ಎಂದು ಮನೆಯ ಕಾರಿಡಾರ್ನಲ್ಲಿ ನೋಡ್ತಾಳೆ. ಒಂದು ಕಪ್ಪನೆಯ ದಟ್ಟ ನೆರಳು ಅವಳಿಗೆ ತೋರುತ್ತದೆ. ತಕ್ಷಣ ಭಯಗೊಂಡ ರೀಟಾ ತನ್ನ ರೂಮ್ಗೆ ಬಂದು ಬಾಗಿಲು ಹಾಕಿಕೊಂಡು ಮಲಗ್ತಾಳೆ. ಅವಳು ಭಯದಿಂದ ಊಟ ಕೂಡ ಮಾಡದೆ ಮಲಗ್ತಾಳೆ. ರೀಟಾ ಮಲಗಿರುವಾಗ ಯಾರೋ ಅವಳ ಪಕ್ಕ ನಿಂತಿರುವಂತೆ ಕೂಗುವಂತೆ ಅವಳಿಗೆ ಭಾಸವಾಗುತ್ತದೆ. ಹಾಗೆ ಅಲ್ಲಿದ್ದ ಒಂದು ಡೆಮೋನಿಕ್ ಆಕೃತಿ ಇವಳ ಹತ್ತಿರ ಬರುತ್ತದೆ. ತಕ್ಷಣ ಗಾಬರಿಯಿಂದ ರೀಟಾಳು, ನನ್ನನ್ನು ಸಾಯಿಸಬೇಡ, ನೀನು ಯಾರು ಎಂದು ಕೇಳ್ತಾಳೆ. ತಕ್ಷಣ ಆ ನೆರಳು ಅಲ್ಲಿಯೇ ನಿಂತು ಹೇಳುತ್ತದೆ, ರೀಟಾ ನನ್ನ ಮಗಳೇ, ನಿನ್ನನ್ನು ನೋಡಲು ನಾನು ಕಾಯುತ್ತಿದ್ದೆ, ಇವತ್ತು ಆ ಗಳಿಗೆ ಫಲಿಸಿತು ಅಂತ ಹೇಳ್ತಾಳೆ. ಆಗ ರೀಟಾ, ನೀನು ನನ್ನ ಅಮ್ಮ ರೋಸಿನಾ ಎಂದು ಕೇಳ್ತಾಳೆ. ಹೌದು ರೀಟಾ, ನಾನು ರೋಸಿ, ನಿನ್ನ ತಾಯಿ ನಾನು ಎಂದು ಹೇಳ್ತಾಳೆ. ನೀನು ವಿದೇಶಕ್ಕೆ ಹೋದ ಮೇಲೆ ನಿನ್ನ ತಂದೆಗಿರುವ ಅಕ್ರಮ ಸಂಬಂಧದ ಬಗ್ಗೆ ನನಗೆ ಗೊತ್ತಾಗಿ ನನ್ನನ್ನು ಮಾನಸಿಕವಾಗಿ ದುರ್ಬಲಗೊಳಿಸಿ ಕೊನೆಗೆ ಅವನೇ ನನ್ನನ್ನು ಕೊಲೆ ಮಾಡಿದ್ದಾನೆ. ಅದನ್ನು ಆತ್ಮಹತ್ಯೆ ಎಂದು ಎಲ್ಲರಿಗೂ ನಂಬಿಸಿದ್ದಾನೆ. ನನ್ನ ಹೆಸರಿನಲ್ಲಿರುವ ನನ್ನ ತಂದೆಯ ಆಸ್ತಿ ಅಂತಸ್ತನ್ನು ಪಡೆಯಲು ಮೋಸದಿಂದ ಮದುವೆಯಾಗಿ ನನ್ನ ತಂದೆ ಸಾಯುವವರೆಗೆ ಕಾದು ನೀನು ವಿದೇಶಕ್ಕೆ ಹೋದ ಮೇಲೆ ನನ್ನನ್ನು ಈ ರೀತಿಯಾಗಿ ಹಿಂಸೆ ಕೊಟ್ಟು ಕೊಂದ ಎಂದು ಹೇಳ್ತಾಳೆ. ಅದಕ್ಕೆ ರೀಟಾ ತಂದೆಯನ್ನು ನಾನು ಅರೆಸ್ಟ್ ಮಾಡಿಸ್ತೇನೆ ಎಂದಾಗ ರೋಸಿ ಆತ್ಮ ನಗುತ್ತಾ, ಮಗಳೇ, ಆಸ್ತಿಯೆಲ್ಲ ನಿನ್ನ ಹೆಸರಿಗೆ ನಾನು ವರ್ಗಾಯಿಸಿದ್ದರಿಂದ ಅವನು ನಿನ್ನನ್ನು ಸಹ ಸಾಯಿಸಲು ನೀನು ತಂದ ಊಟದಲ್ಲಿ ವಿಷ ಬೆರೆಸಿದ್ದಾನೆ.
ಮತ್ತು ನಾನು ಅವನಿಗೆ ಕಾಟ ಕೊಡುತ್ತಿರುವುದು ಗೊತ್ತಾಗಿ ಮಾಂತ್ರಿಕರಿಂದ ದೈವಿಕ ಲಾಕೆಟ್ ಒಂದನ್ನು ಧರಿಸಿದ್ದಾನೆ ಎನ್ನುತ್ತಾಳೆ. ಅಮ್ಮ, ಈಗೇನು ಮಾಡುವುದು ಎಂದು ರೀಟಾ ಕೇಳಿದಾಗ, ರೋಸಿ ಮಗಳೇ, ನಿನ್ನನ್ನು ಇಲ್ಲಿಂದ ಹೇಗೋ ನಾನು ಕಾಪಾಡುತ್ತೇನೆ, ಆದರೆ ನಾನು ಹೇಳಿದ ಹಾಗೆ ನೀನು ಮಾಡಬೇಕು ಅಂತಾಳೆ. ನಂತರ ಜಾನ್ ಹೊರಗಿನಿಂದ ಮನೆಯನ್ನು ಲಾಕ್ ಮಾಡಿಸಿ ರೌಡಿಗಳಿಂದ ಬೆಂಕಿ ಹಚ್ಚಿಸುತ್ತಾನೆ. ರೋಸಿಯ ಆತ್ಮ ರೀಟಾಳನ್ನು ರಕ್ಷಿಸುತ್ತದೆ. ರೀಟಾ ಅದೇ ರಾತ್ರಿ ಸಮಯದಲ್ಲಿ ತಮ್ಮ ತಂದೆ ಇದ್ದ ಮನೆಗೆ ಬರ್ತಾಳೆ. ತಂದೆ ಜಾನ್ ಮಲಗಿದ್ದನ್ನು ಕಂಡು ತಾಯಿಯ ಮಾತಿನಂತೆ ತಂದೆಯ ಕೊರಳಲ್ಲಿದ್ದ ಲಾಕೆಟ್ ಅನ್ನು ರೀಟಾ ತೆಗಿತಾಳೆ. ಆಗ ರೋಸಿ ಆತ್ಮ ಜಾನ್ ಮೇಲೆ ದಾಳಿ ಮಾಡಿ ರಕ್ತ ಸಿಕ್ತವಾಗಿ ಅವನನ್ನು ಕೊಲ್ಲುತ್ತದೆ. ಇನ್ನು ರೋಸಿ ಆತ್ಮ ತನ್ನ ಇಷ್ಟದ ಆ ಬಂಗಲೆಯಲ್ಲಿ ಇಂದಿಗೂ ವಾಸಿಸುತ್ತಿದೆ.